ಈ ದಿನ ಬಂಗಾರಪೇಟೆ ತಾಲೂಕಿನಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಕಾಂಗ್ರೆಸ್ ಕಾರ್ಯಕರ್ತರು, ವರ್ತಕರ ಸಂಘ, ದಲಿತ ಸಮೂಹ ಸಂಘಗಳು, ಆಟೋ ಚಾಲಕರ ಸಂಘ, ರೈತ ಸಂಘಗಳು, ವರ್ತಕರು ಎಲ್ಲರೂ ಕೂಡ ಇವತ್ತು ಸ್ವಯಂ ಪ್ರೇರಿತರಾಗಿ ಬಂಗಾರಪೇಟೆ ಬಂದನ್ನು ಆಚರಣೆ ಮಾಡಿದ್ದಾರೆ. ನನಗೆ ಈ ಬಂದ್ ಮಾಡ್ತಕ್ಕಂಥ ಮಾಹಿತಿ ಇರಲಿಲ್ಲ. ಇವತ್ತು ನಾನು ರಾತ್ರಿ ಬೆಂಗಳೂರಿಂದ ಬಂದೆ, ಬೆಳಗ್ಗೆಯಿಂದ ಕೂಡ ಇಲ್ಲ ಆಚೆ ಹೋಗಿಲ್ಲ. ಆದರೆ ಇವತ್ತು ಬಂಗಾರಪೇಟೆ ಜನತೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಕಂಡಾಗ ಇತಿಹಾಸದಲ್ಲಿ ಎಂದೂ ಕೂಡ ಸ್ವಯಂ ಪ್ರೇರಿತರಾಗಿ ಎಲ್ಲ ವರ್ಗಗಳು ಸೇರಿ ಬಂದ್ ಮಾಡಿರ್ತಕ್ಕಂಥದ್ದು ಮೊದಲನೇದು. ಆಮೇಲೆ ಬೆಳಗ್ಗೆ ನನಗೆ ದೂರವಾಣಿ ಸಂಪರ್ಕದಲ್ಲಿ ಪೊಲೀಸ್ ಅಧಿಕಾರಿಗಳು ಮಾತಾಡಿದಾಗ ಹೇಳಿದೆ, ಅವ್ರಿಗೂ ಕಾರ್ಯಕರ್ತರು ಬಂದ್ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡೋದಕ್ಕೆ ಬಿಡಬೇಡಿ. ಯಾಕಂದರೆ ಸಾರಿಗೆ ವ್ಯವಸ್ಥೆಯನ್ನು ನಾವು ಬಂದ್ ಮಾಡಿದಾಗ, ಬಸ್ಗಳನ್ನು ತಡೆದಾಗ, ಆಟೋ ತಡೆದಾಗ ಪಾಪ ಇಲ್ಲಿಂದನೇ ಬೆಂಗಳೂರು ಬಂಗಾರಪೇಟೆ ಮುಖಾಂತರನೇ KGF, ಆಂಧ್ರ, ವಿಕೋಟೆ, ತಮಿಳುನಾಡಿಗೆ ಪ್ರಯಾಣ ಮಾಡಬೇಕು. ನಾವು ಒಂದು ವೇಳೆ ಬಂಗಾರಪೇಟೆ ತಡೆದ್ರೆ ಎಲ್ಲರೂ ತೊಂದರೆ ಆಗ್ತದೆ. ಅದಕ್ಕೆ ಪೊಲೀಸ್ ನಾನು ಮನವಿ ಮಾಡಿದ್ದೆ, ಯಾವುದೇ ಕಾರಣ ಕೂಡ ಟ್ರಾಫಿಕನ್ನು ಬಂದ್ ಮಾಡಲಿಕ್ಕೆ ಬಿಡಬೇಡಿ, ಯಥಾವತ್ತಾಗಿ ಟ್ರಾಫಿಕ್ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೆ. ಕಾರ್ಯಕರ್ತರು ಕೂಡ ನೋವಾಗಿದೆ, ಬೇಸರ ಆಗಿದೆ. ಈ ಬಂಗಾರಪೇಟೆ ತಾಲೂಕಿನಲ್ಲಿ ಎಲ್ಲ ವರ್ಗದ ಜನತೆ, ವಿಶೇಷವಾಗಿ ವರ್ತಕರು, ನಮ್ಮ ಔಷಧಿ ವ್ಯಾಪಾರಿಗಳು, ಚಿನ್ನದ ವ್ಯಾಪಾರಿಗಳು, ರೇಷನ್ ಅಂಗಡಿ ಇಂಥವರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ತಾವೇ ಬೀದಿಗೆ ಬಂದು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ, ರೈತ ಸಂಘ, ದಲಿತ ಸಂಘಟನೆಗಳು ಇವೆಲ್ಲವೂ ಕೂಡ ಸ್ವಯಂ ಪ್ರೇರಿತರಾಗಿ ತಾವೇ ಬಂದ್ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿ ಆಗಿದೆ. ನನಗೆ ಇವತ್ತು ಮಂತ್ರಿದಾನ ಸಿಗದಿಲ್ಲ ಅಂತ ನೋವಿದೆ. ನನ್ನ ಅನೇಕ ಆಸೆಗಳಿತ್ತು. ಇವತ್ತು ಏನು ಮಂತ್ರಿದಾನ ಸಿಕ್ಕಾಗ ನಾನೇನೋ ಉದ್ಧಾರ ಆಗಬೇಕು ಅಂತಲ್ಲ, ನಾನು ಸ್ಥಳೀಯವಾಗಿ ಈ ಜಿಲ್ಲೆಯವನಾದ್ದರಿಂದ ಕೋಲಾರನ್ನು ಯಾವ ರೀತಿಯಾಗಿ ಕೋಲಾರ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು, ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ರೆ ರಾಜ್ಯದಲ್ಲಿ ಜಿಲ್ಲೆ ಮಾದರಿ ಆಗ್ತದೆ. ಕೋಲಾರ ನಗರ ಇವತ್ತು ಬೆಂಗಳೂರಿಗೆ ಕೂಗಳತೆಯಲ್ಲಿದೆ. ಬಹುಶಃ ಕರ್ನಾಟಕ ರಾಜ್ಯಕ್ಕೆ